ಹಾಯ್ ನಮಸ್ಕಾರ ಗೆಳೆಯರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ಬಾಲ ಹನುಮಾನ್ ಸೂರ್ಯನನ್ನು ತಿನ್ನಲು ಬಯಸಿದ ಪೌರಾಣಿಕ ದಂತಕಥೆಯ ಬಗ್ಗೆ ನೋಡೋಣ. ಹಾಗೂ ಇದರಿಂದ ಹನುಮನಿಗೆ ಸಿಕ್ಕ ವರಗಳೇನು ಹಾಗೂ ಸೂರ್ಯನು ಕೊಟ್ಟ ಶಾಪ ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕನನ್ನು ಒತ್ತಿ. ಬಾಲ್ಯದಲ್ಲಿ ಹನುಮಂತನು ತುಂಬಾ ಚೇಷ್ಟೆಗಾರನಾಗಿದ್ದನು. ತನ್ನ ದುಷ್ಕೃತ್ಯಗಳಿಗಾಗಿ ಅವನಿಗೆ ಹಲವಾರು ಬಾರಿ ಶಿಕ್ಷೆ ವಿಧಿಸಲಾಯಿತು. ಹನುಮಂತನನ್ನು ರಾಮನ ಶ್ರೇಷ್ಠ ಭಕ್ತನೆಂದು ಪರಿಗಣಿಸಲಾಗಿದೆ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರ. ಹಿಂದೂ ಧರ್ಮವು ಹನುಮ ಜಯಂತಿ ಹಬ್ಬಕ್ಕೆ ಹೆಚ್ಚಿನ ಮೌಲ್ಯವನ್ನು ನೀಡುತ್ತದೆ. ಹನುಮ ಜಯಂತಿಯನ್ನು ಹನುಮ ಜನ್ಮೋತ್ಸವ, ಆಂಜನೇಯ ಜಯಂತಿ ಮತ್ತು ಬಜರಂಗಬಲಿ ಜಯಂತಿ ಎಂದು ಕರೆಯಲಾಗುತ್ತದೆ. ಸಂಕಟ ಮೋಚನ ಹನುಮಂತನು ಮಾತಾ ಅಂಜನಾ ಮತ್ತು ಕೇಸರಿ ದೇವರಿಗೆ ಜನಿಸಿದನು. ಅವನನ್ನು ವಾಯುದೇವರ ಅಂದರೆ ವಾಯುದೇವರ ಮಗ ಎಂದು ಕರೆಯಲಾಗುತ್ತದೆ. ಹನುಮಂತನ ತಂದೆ ಕೇಸರಿಯು ತನ್ನ ಮುಖ್ಯಸ್ಥ ಸುಗ್ರೀವನಿಗೆ ವರದಿ ಮಾಡುತ್ತಿದ್ದಂತೆ ಅಂಜನಾ ತನ್ನ ಮಗನನ್ನು ನೋಡಿಕೊಳ್ಳುತ್ತಿದ್ದಳು. ಪುಟ್ಟ ವಾನರನನ್ನು ಆರಾಧಿಸುತ್ತಿದ್ದ ವಾಯುದೇವರು ಅಂಜನಾ ಇಲ್ಲದಿದ್ದಾಗ ಅವನನ್ನು ನೋಡಿಕೊಳ್ಳುತ್ತಿದ್ದನು. ಅಂಜನಾ ಹಣ್ಣುಗಳನ್ನು ತರಲು ಕಾಡಿಗೆ ಹೋದಾಗ ಅವನು ಹನುಮಂತನ ಜೊತೆ ಆಟವಾಡುತ್ತಿದ್ದನು. ಅವನು ಮಗುವಿನ ಮೇಲೆ ಬಣ್ಣ ಬಣ್ಣದ ಎಲೆಗಳು ಮತ್ತು ಹೂವುಗಳನ್ನು ಎಸೆಯುತ್ತಿದ್ದನು. ಮಗು ಅವುಗಳನ್ನು ಹಿಡಿಯಲು ಪ್ರಯತ್ನಿಸಿದಾಗ ಅವನು ಅವುಗಳನ್ನು ಊದಿದನು. ಆ ಪುಟ್ಟ ಹುಡುಗ ಎಲೆಗಳು ಮತ್ತು ಹೂಗಳನ್ನು ಕಾಡಿನ ಹಾದಿಯಲ್ಲಿ, ನದಿಗಳನ್ನು ದಾಟಿ ಮತ್ತು ಪರ್ವತಗಳನ್ನು ಹತ್ತುತ್ತಿದ್ದನು. ಈ ಮಧ್ಯೆ ಅಂಜನಾ ಮನೆಗೆ ಹಿಂತಿರುಗಿದಾಗ ತನ್ನ ಮುದ್ದಾದ ಮಗ ಕಾಣೆಯಾಗಿದ್ದಾನೆ. ಅವಳು ಹನುಮಂತನ ಹೆಸರು ಹೇಳುತ್ತಿದ್ದಾಗ ಅವನು ದೂರದಿಂದ ಓಡಿ ಬರುತ್ತಿದ್ದ. ಒಂದು ದಿನ ಬೆಳಿಗ್ಗೆ ಹನುಮಂತ ಹಸಿವಿನಿಂದ ಎದ್ದಾಗ ಅವನ ತಾಯಿ ಸುತ್ತಲೂ ಕಾಣಲಿಲ್ಲ. ಹನುಮಂತ ಹಣ್ಣುಗಳನ್ನು ಹುಡುಕುತ್ತಿದ್ದನು, ಆದರೆ ಏನೂ ಸಿಗಲಿಲ್ಲ. ನಂತರ ಅವನು ಉದಯಿಸುತ್ತಿರುವ ಸೂರ್ಯನನ್ನು ಗಮನಿಸಿದನು. ಬೆಳಿಗ್ಗೆ ಸೂರ್ಯ ಕೆಂಪಾಗಿದ್ದನು. ಹನುಮಂತನು ತನ್ನೊಳಗೆ ಹೇಳಿಕೊಂಡನು, ಹಣ್ಣು ತುಂಬಾ ರಸಭರಿತವಾಗಿ ಕಾಣುತ್ತಿದೆ ಮತ್ತು ತನ್ನ ಮನೆಯಿಂದ ಹೊರಗೆ ಬಂದನು. ವಾಯು ಅವನನ್ನು ನಿಧಾನವಾಗಿ ತಳ್ಳಿದನು ಮತ್ತು ಪುಟ್ಟ ಹನುಮಂತನು ಗಾಳಿಯಲ್ಲಿ ಹಾರಿದನು. ಆ ಮಗು ತನ್ನ ಕಡೆಗೆ ಅತಿ ವೇಗದಲ್ಲಿ ಹಾರುತ್ತಿದ್ದಾಗ ಸೂರ್ಯನು ಅವನನ್ನು ಗಮನಿಸಿದನು. ಆ ಪುಟ್ಟ ಮಗು ಹುಚ್ಚಾದ ಗೂಳಿಯಂತೆ ನನ್ನ ಮೇಲೆ ದಾಳಿ ಮಾಡುತ್ತಿದೆ ಎಂದು ಸೂರ್ಯದೇವರು ಯೋಚಿಸಿದನು. ವಾಯುವಿನ ಗೆಳೆಯ ಸೂರ್ಯ ಕೇವಲ ಮಗುವನ್ನು ನೋಡಿ ಬೆಚ್ಚಿ ಬಿದ್ದಂತೆ ತೋರುತ್ತಿತ್ತು. ಇದು ವಾಯುವಿಗೆ ಖುಷಿ ನೀಡಿತು. ಹನುಮಂತ ವೇಗವಾಗಿ ಚಲಿಸಿದನು. ಸೂರ್ಯದೇವರು ಚಿಂತಿತನಾಗಿ ಸಹಾಯ ಕೇಳಿದನು. ಅವನು ಕೂಗಿದನು ಮತ್ತು ನಂತರ ದೇವತೆಗಳ ರಾಜ ಇಂದ್ರದೇವನು ತನ್ನ ಆಣೆ ಐರಾವತದ ಮೇಲೆ ಬೇಗನೆ ಕಾಣಿಸಿಕೊಂಡನು. ಇಂದ್ರನ ಆಣೆ ಹನುಮನಿಗೆ ಆಟಿಕೆಯಂತೆ ಕಾಣಿಸಿಕೊಂಡಿತು. ಅವನು ತನ್ನ ಹಸಿವನ್ನು ನಿರ್ಲಕ್ಷಿಸಿ ಆನೆಯನ್ನು ಬೆನ್ನಟ್ಟಿದನು. ಇಂದ್ರನು ಕೂಗುತ್ತಾ ಹನುಮನನ್ನು ದೂರ ಹೋಗಲು ಹೇಳಿದನು. ಇಂದ್ರನ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿ ಹನುಮಂತನು ಮುಂದಕ್ಕೆ ನುಗ್ಗಿ ಆನೆಯ ಸೊಂಡಿಲುಗಳನ್ನು ಹಿಡಿದನು. ತನ್ನ ಶಕ್ತಿಶಾಲಿ ಆಯುಧವಾದ ಸಿಡಿಲಿನಿಂದ ಇಂದ್ರ ಹನುಮಂತನನ್ನು ದೂರ ತಳ್ಳಿದನು. ಹನುಮಂತನ ದವಡೆಗೆ ಪೆಟ್ಟು ಬಿದ್ದಿತ್ತು. ಮುಖ ಊದಿಕೊಳ್ಳಲು ಪ್ರಾರಂಭಿಸಿದಾಗ ಅವನು ನಕ್ಕನು. ಮಗು ಬೀಳುವುದನ್ನು ನೋಡಿ ವಾಯು ಗಾಬರಿಗೊಂಡು ಬೇಗನೆ ಚಲಿಸಿ ಹನುಮಂತನನ್ನು ಹೊತ್ತುಕೊಂಡು ಗುಹೆಯೊಳಗೆ ಹೋದನು. ವಾಯು ಗುಹೆಯಲ್ಲಿ ಸಿಲುಕಿಕೊಂಡ ತಕ್ಷಣ ಗಾಳಿ ಬೀಸುವುದು ನಿಂತಿತು. ಮಾನವರು ಮತ್ತು ಪ್ರಾಣಿಗಳು ಗಾಳಿಗಾಗಿ ಉಸಿರುಗಟ್ಟಿಸಲು ಪ್ರಾರಂಭಿಸಿದರು. ಗಾಳಿ ಇಲ್ಲದೆ ಜೀವಿಗಳು ಹೆಚ್ಚು ಕಾಲ ಬದುಕಲು ಸಾಧ್ಯವಿಲ್ಲ ಎಂದು ಇಂದ್ರನಿಗೆ ತಿಳಿದಿದ್ದರಿಂದ ಅವನು ಚಿಂತಿತನಾಗಿದ್ದನು. ಇಂದ್ರನ ನೇತೃತ್ವದಲ್ಲಿ ಎಲ್ಲ ದೇವತೆಗಳು ಗುಹೆಯ ಹೊರಗೆ ಒಟ್ಟುಗೂಡಿದರು ಮತ್ತು ವಾಯುವನ್ನು ಹೊರಗೆ ಬರುವಂತೆ ಬೇಡಿಕೊಂಡರು. ಎಲ್ಲ ದೇವರುಗಳು ಹನುಮಂತನನ್ನು ಸ್ತುತಿಸಿ ಅವನಿಗೆ ಕೆಲವು ಶಾಸ್ತ್ರ ಅಂದರೆ ಆಯುಧ ಅಥವಾ ವರದ ಅಂದರೆ ಆಶೀರ್ವಾದಗಳನ್ನು ಉಡುಗೊರೆಯಾಗಿ ನೀಡಿದರು. ಹನುಮಂತನಿಗೆ ದಯಪಾಲಿಸಲಾದ ವರಗಳ ಬಗ್ಗೆ ಕೇಳಿ ವಾಯು ತುಂಬಾ ಸಂತೋಷಪಟ್ಟನು. ಏತನ್ಮಧ್ಯೆ ಬ್ರಹ್ಮದೇವರು ಅವನನ್ನು ಪುನರುತ್ಥಾನಗೊಳಿಸಿದನು.
ಮತ್ತು ಪುಟ್ಟ ಹನುಮಂತನು ಅವನ ಅಗ್ನಿ ಪರೀಕ್ಷೆಯಿಂದ ಚೇತರಿಸಿಕೊಂಡನು. ವಾಯುದೇವರುಗಳಿಗೆ ಧನ್ಯವಾದ ಹೇಳಲು ಹನುಮಂತನನ್ನು ಇನ್ನೂ ಅಪ್ಪಿಕೊಂಡು ಗುಹೆಯಿಂದ ಹೊರಬಂದನು. ಗಾಳಿ ಬೀಸಲಾರಂಭಿಸಿತು ಮತ್ತು ಮನುಷ್ಯರು ಮತ್ತು ಪ್ರಾಣಿಗಳು ಇಬ್ಬರೂ ಮುಕ್ತವಾಗಿ ಉಸಿರಾಡಲು ಸಾಧ್ಯವಾಯಿತು. ದೇವತೆಗಳು ತುಂಬಾ ಸಂತೋಷಪಟ್ಟರು ಮತ್ತು ಹನುಮಂತನಿಗೆ ಧನ್ಯವಾದ ಹೇಳಿ ತಮ್ಮ ಮನೆಗಳಿಗೆ ಹಿಂತಿರುಗಿದರು. ಹನುಮಂತನಿಗೆ ತನ್ನ ತಾಯಿ ಅಂಜನಾ ತನ್ನನ್ನು ಕರೆಯುವುದು ಕೇಳಿಸುತ್ತಿತ್ತು. ಅವನು ತಕ್ಷಣ ಮನೆಗೆ ಹಿಂತಿರುಗಿದನು. ವಾಯುವಿನ ಗಾಳಿಯ ಕುಶನ್ ಮೇಲೆ ತೇಲುತ್ತಿದ್ದನು. ಹನುಮಂತ ಮನೆಗೆ ಹಿಂತಿರುಗಿ ತನ್ನ ತಾಯಿಯನ್ನು ಅಪ್ಪಿಕೊಂಡಾಗ ವಾಯು ಮುಗುಳ್ನಕ್ಕನು. ಗೆಳೆಯರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಇನ್ನು ಮುಂದಿನ ಸಂಚಿಕೆಯ ವಿಡಿಯೋದಲ್ಲಿ ಹನುಮಂತನ ಇನ್ನೊಂದು ಕಥೆಯೊಂದಿಗೆ ಬರೋಣ. ಎಲ್ಲರಿಗೂ ಧನ್ಯವಾದಗಳು.